ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡ ನಮ್ಮೆಲ್ಲರ ಪೂಜನೀಯ ವ್ಯಕ್ತಿಯಾದ ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿಯವರಿಗೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ತುಮಕೋಸಿನ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥ ಸನ್ಮಾನ್ಯ ಎಸ್ ಶಿವಕುಮಾರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮಾಜಿ ಶಾಸಕರಾದಂಥ ಬಸವರಾಜ ನಾಯ್ಕ ಅವರೇ, ಕೃಷಿ ಸಮಾಜದ ಅಧ್ಯಕ್ಷರಾದಂಥ ಅಶೋಕ್ ಪಾಟೀಲ್ ಅವರೇ, ಎಲ್ಲ ಸಭಿಕರಿಗೆ, ಬಹುಶಃ ನಾನು ಈ ಮಠದಲ್ಲಿ ಎರಡನೇ ಉಪನ್ಯಾಸ ಬಂದಿದ್ದೇನೆ. ಬಹಳ ಸಂತೋಷದಿಂದ ನಾನು ಇವತ್ತಿಗೆ ಬಂದು ನಿಮ್ಮ ಎದುರಿಗೆ ನಿಂತಿದ್ದೆ. ಸಂತೋಷ ಯಾಕೆಂತಂದ್ರೆ ಕರ್ನಾಟಕದ ಅಥವಾ ಈ ನೆಲದ ಸೌಹಾರ್ದ ಪರಂಪರೆಯನ್ನ, ಸಾಮರಸ್ಯವನ್ನ, ಭ್ರಾತೃತ್ವವನ್ನ ಈ ನೆಲದಲ್ಲಿ ಜೀವಂತಗೊಳಿಸಿದಂಥ ಮಹಾನ್ ದಾರ್ಶನಿಕರಲ್ಲಿ ಆರೂಢ ಪರಂಪರೆ, ತತ್ವಪದಕಾರರು ಮತ್ತು ವಿರಕ್ತ ಮಠಗಳು ಇದನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಮಗೆ ಜಾತಿ ಕೇಂದ್ರಿತವಾದಂಥ, ಧರ್ಮ ಕೇಂದ್ರಿತವಾದಂಥ ಮಠಗಳಿಗಿಂತಲೂ ಕೂಡ ಜಾತ್ಯಾತೀತವಾಗಿರುವಂಥ ವಿರಕ್ತ ಮಠಗಳು ಈ ನೆಲದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬಹುಕಾಲದಿಂದ ಕಾಪಿಟ್ಟುಕೊಂಡು ಬಂದಂಥ ಪರಂಪರೆ. ಆ ಪರಂಪರೆಯಲ್ಲಿ ಪಾಂಡಮಟ್ಟಿಯ ಮಠವು ಕೂಡ ಒಂದು ಪ್ರಮುಖವಾದದ್ದು ಅನ್ನೋದು ನನ್ನ ಹೆಮ್ಮೆಯ ಮಾತು. ನಾನು ಕೂಡ ಇದೇ ತಾಲೂಕಿನವನೇ, ನನ್ನ ಊರು ಪಾಂಡಮಟ್ಟಿ. ನಾನು ಈ ಮಠಕ್ಕೆ ಬಾರದೇ ಇದ್ದರೂ ಕೂಡ ಮಠದ ಚಿಂತನೆ ಮತ್ತು ಇಲ್ಲಿಯ ಕಾರ್ಯಕ್ರಮಗಳನ್ನು ಬಹಳ ಬಾಲ್ಯದಿಂದಲೂ ಕೂಡ ನಾನು ನೋಡಿಕೊಂಡು ಬಂದಿದ್ದೇನೆ. ನನ್ನಂಥ ಗ್ರಾಮೀಣ ಮೂಲದ ವ್ಯಕ್ತಿಯನ್ನ ಒಂದು ಈ ಗೋಷ್ಠಿಯಲ್ಲಿ ಮಾತಾಡಲಿಕ್ಕೆ ಸ್ವಾಮೀಜಿಯರ ಆಹ್ವಾನಿಸಲಿಕ್ಕೆ ನಾನು ಅವರಿಗೆ ಮೊದಲು ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಮುಖ್ಯವಾಗಿ ಇದು 868ನೇ ಗೋಷ್ಠಿ. 868ನೇ ಗೋಷ್ಠಿ ಅಂದರೆ ಸಣ್ಣದಲ್ಲ, ಬಹಳ ದೊಡ್ಡ ಪರಂಪರೆ ಒಂದನ್ನು ಕಾಪಾಡ್ಕೊಂಡು ಬಂದಿದೆ. ಇಷ್ಟು ಗೋಷ್ಠಿಗಳಲ್ಲಿ ಈ ನೆಲದಲ್ಲಿ ಹಾಗೆ ಹೇಳಲಿಕ್ಕೆ ಜಾತ್ಯತೀತವಾದಂಥ ಸೌಹಾರ್ದತೆಯ ಪರಂಪರೆಯನ್ನ ಈ ನೆಲದಲ್ಲಿ ನಿರಂತರವಾಗಿ ಕಾಪಾಡ್ಕೊಂಡು ಬಂದಿರುವಂಥ ಮಠಗಳಲ್ಲಿ ಈ ಮಠ ಕೂಡ ಒಂದು. ಇಂಥ ದೊಡ್ಡ ಪರಂಪರೆಯಲ್ಲಿ ನಾನು 868ನೇ ಶಿವಗೋಷ್ಠಿಯಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ನನಗೆ ಸಂತೋಷವಿದೆ. ಸ್ನೇಹಿತರೆ, ನನಗೆ ಗೊತ್ತಿರುವ ಹಾಗೆ ವಚನ ಚಳುವಳಿ ಈ ನೆಲದ ತುಂಬ ಮಹತ್ವವಾದಂಥ ಒಂದು ಚಳುವಳಿ. ಬಹುಶಃ ಇಡೀ ಭಾರತದಲ್ಲಿ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಅಲಕ್ಷಿತ ಸಮುದಾಯಗಳು ಒಂದುಗೂಡಿ ಒಂದು ಸಾಂಘಿಕ ಹೋರಾಟವನ್ನು ಆರಂಭಿಸಿದಂಥ ಇಡೀ ಭಾರತ ಖಂಡದಲ್ಲಿ ಏಕೈಕ ಭಾರತಂದರೆ ವಚನ ಚಳವಳಿ. ಹಾಗಾಗಿ ಕರ್ನಾಟಕದ ಹೆಮ್ಮೆಯ ಮಾತಂದ್ರೆ ಇವತ್ತು ವಿಶ್ವಕ್ಕೇನಾದ್ರು ಕೂಡ ಈ ನೆಲ ಕೊಟ್ಟಿದೆ ಅಂತಂದ್ರೆ ಅದು ವಚನ ಚಳವಳಿ ಒಂದನೇ ಮಾತ್ರ. ಇಂಥ ಮಹಾನ್ ಚಳವಳಿಯನ್ನ ಕರ್ನಾಟಕದ ಪರಂಪರೆಯಲ್ಲಿ ನಾವು ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಸ್ನೇಹಿತರು ನನ್ನನ್ನು ಪರಿಚಯಿಸಬೇಕಾದ್ರೆ ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಚಾಲಕರೊಂದಿಗೆ ಪರಿಚಯಿಸಿದರು. ಮಾನವ ಬಂಧುತ್ವ ಅಂದರೆ ಮನುಷ್ಯರು ಒಂದುಗೂಡುವಂಥದ್ದು. ನಮ್ಮ ನಡುವೆ ತಡೆಗೋಡೆ ಆಗಿರುವ ಜಾತಿ, ಧರ್ಮ, ಭಾಷೆ, ಮೈಬಣ್ಣ, ಲಿಂಗ ಇವೆಲ್ಲಗಳ ಆಚೆಗೆ ಮಾನವರು ಒಂದುಗೂಡುವಂಥ ಒಂದು ಪರಂಪರೆಯನ್ನ ಮಾನವ ಬಂಧುತ್ವ ವೇದಿಕೆ ಮಾಡುತ್ತಿದೆ. ಅದರ ಸಂಸ್ಥಾಪಕ ಅಧ್ಯಕ್ಷರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ರಾಜ್ಯವ್ಯಾಪಿ ಎಲ್ಲ ಸಮುದಾಯದ ಮಕ್ಕಳುಗಳಿಗೆ ಔದ್ಯೋಗಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಎಲ್ಲ ಬಗೆಯ ಅಭಿವೃದ್ಧಿಗೆ ಸಂಪೂರ್ಣ ನಾವು ಉಚಿತವಾಗಿ ಕೋಚಿಂಗ್ ಕ್ಲಾಸಸ್ ಅನ್ನ, ತರಬೇತಿ ಶಿಬಿರಗಳನ್ನ ಮಾಡ್ತೀವಿ. ಅದು ತುಂಬಾ ದೊಡ್ಡ ವೆಚ್ಚದ ಒಂದು ಕಾರ್ಯಕ್ರಮ. ಅದನ್ನೆಲ್ಲ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ ಕೊಡ್ತಾರೆ.
ನಾನು ಅಲ್ಲಿಗೆ ಕಾಲಿಟ್ಟ ಮೇಲೆ ನನಗೆ ಅನಿಸಿದೆ, ವಚನ ಚಳವಳಿ ಏನು ಈ ನೆಲದೊಳಗೆ ಬಿದ್ದಿರುವಂತ ಬೀಜಗಳಿದ್ದಾವಲ್ಲ, ಬೀಜಗಳನ್ನ ಪೋಷಿಸುವಂತ ಅನುಭವ ಮಂಟಪದ ಪರಿಕಲ್ಪನೆಗಳನ್ನ ವಿಸ್ತರಿಸುವ ಕೆಲಸವನ್ನ ಮಾನವ ವಿದ್ಯುತ್ ವೇದಿಕೆ ಇವತ್ತು ರಾಜ್ಯವ್ಯಾಪಿ ಮಾಡ್ತಿದೆ. ಅದೊಂದು ಸಂತೋಷದಾಯಕವಾದಂತಹ ಒಂದು ಕೆಲಸ. ಇವತ್ತು ನಮಗೆ ಗೊತ್ತಿರುವ ಹಾಗೆ ನಾನು ಆಗಲೇ ಹೇಳಿದಾಗೆ ನಮ್ಮ ಇಡೀ ಭಾರತದ ಪರಂಪರೆ ಒಳಗೆ ಶ್ರೇಣೀಕರಣ ಸಾಮಾಜಿಕ ವ್ಯವಸ್ಥೆ ನಿರಂತರವಾಗಿ ಕಾಪಾಡುವಂಥದ್ದು. ಇಡೀ ಭಾರತೀಯ ಸಂಸ್ಕೃತಿ ಯಾವುದನ್ನು ಕರಿತೀವಿ ಅಂತಂದ್ರೆ ವೈದಿಕ ಪರಂಪರೆಯನ್ನೇ ನಾವು ವೈದಿಕ ಧರ್ಮವನ್ನೇ ಭಾರತೀಯ ಸಂಸ್ಕೃತಿ ಕರಿತೀವಿ. ವೈದಿಕ ಧರ್ಮ ಹುಟ್ಟಿಂದ ಮಾನವರೆಲ್ಲರೂ ಸಮ ಅಲ್ಲ ಅಂತ ಹೇಳುತ್ತೆ. ಕೆಲವರು ಬಾಯಿಂದ ಹುಟ್ಟಿದ್ರು, ತೋಳಿಂದ ಹುಟ್ಟಿದ್ರು, ತೊಡೆಯಿಂದ ಹುಟ್ಟಿದ್ರು, ಬಾಲಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ. ಇದೊಂದು ಕಲ್ಪಿತವಾದಂಥ ಹುಟ್ಟು. ಈ ಕಲ್ಪಿತವಾದಂತಹ ಈ ಪರಂಪರೆಯನ್ನು ಧಿಕ್ಕರಿಸಿದ್ರು ವಚನಕಾರರು. ಭಾರತದಲ್ಲಿ ಎರಡು ಪ್ರಧಾನವಾದಂತಹ ದಾರಿಗಳಿವೆ. ಒಂದು ಅಬೌದ್ಧವಾದ, ಬೌದ್ಧವಾದ ಫಿಲಾಸಫಿಕಲ್ ಆದಂತ ಒಂದು ಇದದು. ಅಬೌದ್ಧವಾದ ಏನಂತಂದ್ರೆ ಕಾಣಲಾರದ ಜಗತ್ತಿನ ಬಗ್ಗೆ ಮಾತಾಡುತ್ತೆ. ನಾವು ಸ್ವಲ್ಪ ಹೋಗಿವಿ, ಇಲ್ಲಿ ಒಳ್ಳೆದು ಮಾಡಿ ಅಲ್ಲಿ ಒಳ್ಳೆದು ಸಿಗುತ್ತೆ, ಏಳು ಜನ್ಮದ ಪುಣ್ಯದಿಂದ ನಮಗೂ ಬಂದಿರ್ತಾನೆ ಅದನ್ನ ಅಬೌದ್ಧವಾದ ಇರುತ್ತೆ. ನಾವು ಮೇಲ್ಜಾತಿಯವರಿಗೆ ದಾನ ಕೊಟ್ಟರೆ ಅದು ಶ್ರೇಷ್ಠ ದಾನ, ಈ ತರದ ಪರಿಕಲ್ಪನೆಗಳು ನಮ್ಮಲ್ಲಿದ್ದಾವೆ. ಇನ್ನೊಂದು ಬೌದ್ಧವಾದ ಏನಾದ್ರೆ ಅದರ ಆಚೆಗೆ ಮನುಷ್ಯ ಇಲ್ಲಿ ಏನು ಬದುಕಿ ಮಾಡೋಣ ಅದಷ್ಟೇ ಸತ್ಯ, ಅದರ ಆಚೆ ಏನು ಇಲ್ಲ ಅನ್ನೋದನ್ನ ವಚನ ಬೌದ್ಧವಾದ ಇರ್ತದೆ. ಇಡೀ ವಚನಕಾರರು ಹೇಳೋದು ಅದನ್ನೇ. ವಚನಕಾರರು ಇದೇ ಕರ್ನಾಟಕ ಕಮ್ಮಣ್ಣ ಅಂತ ಹೇಳಿದ್ರು. ಆ ಲೋಕ ಈ ಲೋಕ ಯಾವ ಲೋಕ ಇಲ್ಲ, ಈ ಲೋಕವೇ ಸತ್ಯ, ನೀನು ಏನೇನೇ ಸಾಧಿಸೋದಾದ್ರೆ ಈ ಲೋಕದಲ್ಲಿ ಸಾಧಿಸೋದನ್ನ ವಚನ ಪರಂಪರೆಗಳು ಹೇಳಿದಂಥದ್ದು. ಬಹಳ ದೊಡ್ಡ ಪರಂಪರೆ. ಅರ್ಥಾತ್ ಮನುಷ್ಯನಿಗೆ ಅತ್ಯಂತಿಕವಾಗಿ ಬೇಕಾದಂತ ಭೌತಿಕವಾದಂತ ಚಿಂತನೆಗಳನ್ನ ಈ ನೆಲೆಗೆ ಕೊಟ್ಟಂತವರು ವಚನಕಾರರು. ಹಾಗಾಗಿ ಕಾಯಕ ಕೈಲಾಸ ಅಂತಂದು ಬಹಳ ಪ್ರಧಾನವಾದದ್ದು. ಪ್ರತಿಯೊಬ್ಬ ಮನುಷ್ಯನು ಕೂಡ ದುಡಿದು ತಿನ್ನಬೇಕು ಅನ್ನೋದನ್ನ ಹೇಳ್ತೇವೆ. ಆದ್ರೆ ವೈದಿಕ ಧರ್ಮ ಹೇಳುತ್ತೆ ದುಡಿದು ತಿನ್ನೋದ ವೈದಿಕ ಧರ್ಮ ಹೇಳಿಲ್ಲ. ಇವತ್ತು ಪುರೋಹಿತಶಾಹಿ ವರ್ಗ ಇವತ್ತು ಪೌರತ್ವ ಮಾಡ್ಕೊಂಡೇ ಬದುಕುತ್ತೆ. ಬಟ್ ವಚನಕಾರರ ದೃಷ್ಟಿಯೊಳಗೆ ರಾಜ ಇರಲಿ ಪ್ರಜೆ ಇರಲಿ ಎಲ್ಲರೂ ಆಯಾಯ ಕಾಯಕ ಮಾಡಬೇಕು, ಕಾಯಕದ ಬಗ್ಗೆ ಬದುಕಬೇಕು. ಅವನಿಗೆ ಎಷ್ಟು ಅಗತ್ಯ ಅಷ್ಟನ್ನು ಉಳಿಸಿಕೊಂಡು ಉಳಿದನ್ನ ನಾವು ಬಳಸುವಾಗಿರೋದನ್ನ ವಚನ ಪರಂಪರೆ ಹೇಳ್ತಾರೆ. ಈ ಪರಂಪರೆ ಹುಟ್ಟಿಗೆ ಕಾರಣವಾದಂಥವರು ಬಹಳ ಮುಖ್ಯವಾಗಿ ನಾನು ಇವತ್ತಿನ ಉಪನ್ಯಾಸದ ವಿಷಯ ದೇವದಾಸನ ಸ್ಮರಣೆಯನ್ನು ಸ್ವಲ್ಪ ಸಾಧನೆ ಮಾಡಿ. ದೇವದಾಸನಯ್ಯ ವಚನ ಚಳವಳಿಯ ಹುಟ್ಟಿಗೆ ಕಾರಣ ಆದಂಥವು. ದೇವರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ ಎರಡು ಒಂದಿನ. ಅವೆರಡರ ಮಧ್ಯೆ ವ್ಯತ್ಯಾಸ ಇದಂತ ಬಹಳ ಇದ್ದಾರೆ. ಬಹುಶಃ ಸಂಶೋಧನೆಯಲ್ಲಿ ಅದನ್ನು ಕೂಡ ಸ್ಪಷ್ಟ ಆಗಿಲ್ಲ. ಹಾಗಾಗಿ ಜೇಡರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ ಒಂದೇ. ಮೊಟ್ಟ ಮೊದಲು ವಚನವನ್ನು ಕೊಟ್ಟಂತವನು ದೇವರ ದಾಸಿಮಯ್ಯ, ವಚನಗಳ ಆಕೃತಿಯನ್ನು ಕೊಟ್ಟಂತವನು ದೇವರ ದಾಸಿಮಯ್ಯ. ವಚನಗಳ ಪರಿಕಲ್ಪನೆಯ ಕಾಲದ ಹೊತ್ತಿಗೆ, ದೇವರ ದಾಸಿಮಯ್ಯನ ಕಾಲದ ಹೊತ್ತಿಗೆನೆ ಈ ದೇಶದ ಬಹುಸಂಖ್ಯಾತ ಸಮುದಾಯಗಳು ಅಲಕ್ಷ್ಯಕ್ಕೊಳಗಾದಂಥವರು, ವೈದಿಕ ಪರಂಪರೆಯ ತುಳಿತಕ್ಕೊಳಗಾದಂಥವರು, ಅಂಚಿಗೆ ತಳ್ಳಲ್ಪಟ್ಟಂಥವರು, ಜಾತಿಯಿಂದ ಮೇಲು ಕೀಳು ಅಂತ ತುಳಿತಕ್ಕೊಳಗಾದಂಥವರು, ಗಂಡು ಹೆಣ್ಣು ಅನ್ನುವಂಥ ಭೇದಗಳನ್ನ ಮಾಡಿ ಶೋಷಣೆ ಮಾಡ್ಕೊಂಡು ಬಂದ ಎಲ್ಲ ಸಾಧ್ಯತೆಗಳನ್ನ ನಿರಾಕರಿಸಿ ಎಲ್ಲ ಸಮುದಾಯಗಳು ಸಾಂಘಿಕವಾಗಿ ವೈಚಾರಿಕವಾಗಿ ಹೋರಾಟ ಮಾಡಿದಂಥ ಪರಂಪರೆ ವಚನ ಪರಂಪರೆ. ಹಾಗಾಗಿ ವಚನ ಚಳವಳಿಯಲ್ಲಿ 101 ಜಾತಿಗಳು ಸೇರಿಕೊಂಡು ಅಲ್ಲಿ ಹೋರಾಟವನ್ನು ಮಾಡಿದರು. ಲಿಂಗಾಯತ ಧರ್ಮ ಅನ್ಕೊಂಡು ನಾವು ಲಿಂಗಾಯತ ಜಾತಿ ಅನ್ನೋದು ಬಹುಶಃ ಭಾರತದಲ್ಲಿ ಅತ್ಯಂತ ಆರೋಗ್ಯಪೂರ್ಣವಾದಂಥ ಸಮತೆಯನ್ನು ಸಾರುವಂಥ ಶ್ರಮವನ್ನು ಮೌಲ್ಯೀಕರಿಸುವ ಈ ದೇಶದ ಏಕೈಕ ಧರ್ಮ ಅಂತಂದ್ರೆ ಲಿಂಗಾಯತ ಧರ್ಮ. ಬಹುಜನರು ಬಹಳ ತಪ್ಪಾಗಿ ಅರ್ಥಿಸ್ಕೊಂಡಿದ್ದಾರೆ. ಬೆವರಿಗೆ ಬೆಲೆ ಕಟ್ಟಿದಂಥ ಕಾಲಘಟ್ಟ ಅಂತಂದ್ರೆ 12ನೇ ಶತಮಾನ. ಇವತ್ತು ಆಧುನಿಕ ಕಾಲದೊಳಗೆ ಬೆವರಿಗೆ ಬೆಲೆ ಕಟ್ಟುವುದನ್ನು ಧಿಕ್ಕರಿಸ್ತದೆ. ನಾವು ಪೌರತ್ಯವೇ ಬಹಳ ಶ್ರೇಷ್ಠ ಅಂತ ಹೇಳುವ ಕಾಲದವರೆಗೆ ನಾವು ಇದ್ದೇವೆ. ಆದರೆ ಬೆವರಿಗೆ ಬೆಲೆ ಕಟ್ಟಿದ್ದನ್ನ ವಚನಕಾರರನ್ನು ಗಮನಿಸಬೇಕು ನಾವು. ಹಾಗಾಗಿ ಅವತ್ತು ಮಡಿವಾಳ ಇರಬಹುದು, ಚಮ್ಮಾರ ಇರಬಹುದು, ಬಡಿಗಿ, ಡೊಂಬ, ಮಾಂಡಲಿಕ, ತಳವಾರ, ಕಿನ್ನರಿ, ವ್ಯಾಗ, ಹಣಪತ, ಚಿಪ್ಪಿಗ ಇಂಥ 100 ಜಾತಿಗಳು ಸೇರಿಕೊಂಡು ಒಂದು ಸಾಂಘಿಕ ಹೋರಾಟದ ಮುಖೇನ
ಸಮತೆ ಸಮಾಜವನ್ನ, ವೈಚಾರಿಕ ಸಮಾಜವನ್ನ, ವಾಸ್ತವ ಸಮಾಜದ ಪರಿಕಲ್ಪನೆಗಳನ್ನು ಇಟ್ಕೊಂಡು ದುಡಿದೇ ಬದುಕಬೇಕಂತ ಒಂದು ಸಿದ್ಧಾಂತ ಇಟ್ಕೊಂಡು ಮಾಡಿದ ಚಳುವಳಿ ವಚನ ಚಳುವಳಿ. ಆದರೆ ಆ ಚಳುವಳಿಯನ್ನ ನಾವು ವಿಘಟನೆಗೊಳಿಸಲಿಲ್ಲ. ಯಾರು ವಿಘಟನೆಗೊಳಿಸೋಣ ಅಂತಂದ್ರೆ ಪ್ರಧಾನವಾಗಿ ನಾನು ಹಾಗೆ ಏನ್ ಹೇಳಿದಿಲ್ಲ, ದುಡಿಲಾರದೆ ಇರುವಂತ ವರ್ಗ ಹೊಂದಿದೆ. ಈ ದೇಶದೊಳಗೆ ಎರಡು ಪ್ರಧಾನ ಧಾರೆಗಳಿವೆ. ಒಂದು ದುಡಿಯುವ ವರ್ಗ, ಇನ್ನೊಂದು ದುಡಿಲಾರದ ವರ್ಗ ಇದೆ. ದುಡಿಲಾರದ ವರ್ಗ ಏನ್ ಮಾಡ್ತಂದ್ರೆ ಆಯಾ ಕಾಲಕ್ಕೆ ಬೇಕಾದಂತ ಸುಳ್ಳುಗಳನ್ನ ಸೃಷ್ಟಿ ಮಾಡಿಕೊಂಡು ದೇವರ ಧರ್ಮದ ಹೆಸರೊಳಗೆ ಆ ವರ್ಗ ಮುಗಿಸ್ಕೊಂಡು ಬದುಕ್ತಿರುತ್ತೆ. ಅದು ಪೌರತ್ಯ ಕೆಲಸ ಮಾಡುವ ಕೆಲಸ. ದುಡಿಯುವಾಗ ಯಾವಾಗಲೂ ಕೂಡ ದುಡಿದು ಪ್ರಾಮಾಣಿಕ ಬದುಕ್ತಿರುತ್ತೆ. ವಚನ ಪರಂಪರೆ ಅದನ್ನು ಮೌಲಿಕಗೊಳಿಸಿದ ಯಾವುದಂದ್ರೆ ದುಡಿಯುವುದನ್ನ, ದುಡಿಲಾರದೆ ಬದುಕಲಿಕ್ಕೆ ಅಲ್ಲಿ ಬೆಲೆ ಇರಲಿಲ್ಲ ಅನ್ನೋದನ್ನ. ಹಾಗಾಗಿ ಇಡೀ ಭಾರತೀಯ ಪರಂಪರೆಯಲ್ಲಿ ಬೆವರಿಗೆ ಬೆಲೆ ಕಟ್ಟಿದಂತ ಮೊದಲ ಪರಂಪರೆ ಅಂತಂದ್ರೆ ವಚನ ಪರಂಪರೆ. ಹಾಗಾಗಿ ಲಿಂಗಾಯತ ಧರ್ಮ ಯಾಕೆ ಬಗ್ಗೆ ಇವತ್ತಿಗೂ ಕೂಡ ಇವತ್ತಿನ ಕಾಲಮಾನಕ್ಕೂ ಅತ್ಯಂತಿಕವಾದ ಈ ಕಾರಣಕ್ಕಾಗಿ. ಅದರ ಜೊತೆಗೆ ಅಲ್ಲಿ ಪ್ರಜೆ ಮತ್ತು ಪ್ರಭು ನಡುವೆ ವ್ಯತ್ಯಾಸ ಇರಲಿಲ್ಲ. ಇದೇ ಪ್ರಜಾಪ್ರಭುತ್ವ ಅಂತಂದ್ರೆ ನಮ್ಮ ನಡುವೆ ಇವತ್ತು ಕೂಡ ಪ್ರಜೆ ಮತ್ತು ಪ್ರಭು ನಡುವೆ ವ್ಯತ್ಯಾಸಗಳಿದ್ದಾವೆ ಇವತ್ತು. ಆದ್ರೆ ವಚನಕಾರರು ಅದನ್ನು ಮೀರಿದ್ರು. ಒಬ್ಬ ಅರ್ಥಮಂತ್ರಿಯಾಗಿ ಬಸವಣ್ಣ ಇದ್ದ ಕಾಲದೊಳಗೂ ಕೂಡ ಅರ್ಥಮಂತ್ರಿಗೆ ಅರ್ಥ ಮೀಮಾಂಸೆಗೆ ಅದಕ್ಕೊಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು, ನೈತಿಕ ಜವಾಬ್ದಾರಿ ಇರಬೇಕಂದ್ರೆ ಬಸವಣ್ಣ ಹೇಳ್ಕೊಟ್ಟ. ಬಹಳ ಮುಖ್ಯವಾದ ನಮ್ಮ ಆರ್ಥಿಕ ಅಥವಾ ಅರ್ಥ ಮೀಮಾಂಸೆ ಅಂತ ಏನು ಅಂತೀವಲ್ಲ ನಾವು, ಅದಕ್ಕೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅತ್ಯಂತಿಕವಾದ. ಆದ್ರೆ ಇವತ್ತಿನ ಧನದಾಯಿಯ ಕಾಲಘಟ್ಟದೊಳಗೆ ಆ ತರದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅನ್ನೋದನ್ನ ನೋಡ್ಕೊಳ್ತೇವೆ ನಾವು. ಇದಕ್ಕೆ ಸಣ್ಣ ಉದಾಹರಣೆ ಕೊಡ್ತೀನಿ. ಕಳೆದ ಬಾರಿ ಒಕ್ಕೂಟ ಸರ್ಕಾರ ಈ ದೇಶದ 1% ಜನರಿಗೆ, ಬಹುಶಃ 24 ಜನ ಶ್ರೀಮಂತರಿಗೆ 12,000 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡ್ತಾರೆ. 12,000 ಲಕ್ಷ ಕೋಟಿಯನ್ನ ಮನ್ನಾ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಅಷ್ಟು ದುಡ್ಡನ್ನ ಈ ದೇಶದ ಎಲ್ಲ ರೈತರ ಸಾಲವನ್ನು ಮನ್ನಾ ಮಾಡಬಹುದು. ಅಷ್ಟು ದುಡ್ಡನ್ನ 24 ಜನ ಶ್ರೀಮಂತರಿಗೆ ಮನ್ನಾ ಮಾಡಬಹುದು. ಇದು ಬಸವಣ್ಣನ ತತ್ವಕ್ಕೆ ವಿರುದ್ಧವಾದದ್ದು, ಲಿಂಗಾಯತ ಧರ್ಮಕ್ಕೆ ವಿರುದ್ಧವಾದದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದದ್ದು. ವಚನ ಮೂವ್ಮೆಂಟ್ ನಮಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಅವತ್ತೇ ನಾವು ಇವತ್ತಿನ ಡೆಮೋಕ್ರಸಿ ಸೆಟಪ್ ಒಳಗೆ ನಾವಿದ್ದೀವಲ್ಲ, ಇದರ ಬೇರುಗಳು ಎಲ್ಲಿದ್ದಾವಂದ್ರೆ ವಚನ ಪರಂಪರೆಯಲ್ಲಿ ಇದ್ದಾವಲ್ಲ, ಅದನ್ನ ತುಂಬಾ ಸೂಕ್ಷ್ಮ. ನಾವು ಹೆಂಗೆ ಇಡೀ ವಚನ ಮೂವ್ಮೆಂಟ್ ಹೆಂಗೆ ಅರ್ಥ ಮಾಡ್ಕೊಂಡಿದ್ವಿ ಅಂತಂದ್ರೆ, ಬಸವಣ್ಣ ಅಂತಂದ್ರೆ ನಮ್ದೊಂದು ಜಾತಿ, ಬಸವಣ್ಣನ ಆರಾಧನೆ ಮಾಡೋದಕ್ಕಾಗಿದ್ದಂತೆ ಬಸವಣ್ಣನ ಅರ್ಥ ಮಾಡ್ಕೋಬೇಕಾಗಿ ನಮಗೆ ಬಸವಣ್ಣ ಈ ಮಾತು ಚೂರು ವಿಸ್ತರಿಸೋದನ್ನು. ಅಂಬೇಡ್ಕರ್ ಆರಾಧನೆ ಬೇಕಾಗಿ ನಮಗೆ ಅಂಬೇಡ್ಕರ್ನ ಅರ್ಥ ಮಾಡ್ಕೋಬೇಕಾಗಿದೆ. ಪ್ರಜಾಪ್ರಭುತ್ವವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ದಾರ್ಶನಿಕರನ್ನ ನಾವು ಓದ್ಕೋಬೇಕಾಗಿದೆ. ನಾವು ಓದ್ಕೋತಿಲ್ಲ. ಮನೆ ಒಳಗೆ ಫೋಟೋ ಇಟ್ಕೊಂಡ್ಬಿಟ್ಟು ನಾವು ಪೂಜೆ ಮಾಡ್ತೀವಿ, ಭಗವದ್ಗೀತೆ ಇಟ್ಟು ಪೂಜೆ ಮಾಡ್ತೀವಿ. ಭಗವದ್ಗೀತೆಯಲ್ಲಿ ಏನಿದೆ ಅಂತ ನಾವು ಓದಕ್ಕೆ ಹೋಗೋದಿಲ್ಲ. ನಮ್ಮ ನಡುವೆ ಬಹಳ ದೊಡ್ಡ ಆತಂಕ ನಮ್ಮನ್ನ ಗಮನಿಸತಕ್ಕಂಥ ಸಾಧ್ಯತೆ ಇದೆ. ಮುಖ್ಯವಾಗಿ ನಾನು ದೇವರ ದಾಸವಹಿನ ಕೆಲ ವಿಚಾರಗಳಿಗೆ ವಚನಕಾರರು ದೇವರು ಮತ್ತು ಮನುಷ್ಯನ ನಡುವಿನ ಸಂಬಂಧ ಹೇಗಿರಬೇಕು ಅಂತ ಹೇಳಿದಂತವರು ಮೊದಲ ವಚನಕಾರರು. ಇವತ್ತು ಕೂಡ ದೇವರು ಮತ್ತು ಮನುಷ್ಯರ ನಡುವೆ ಅಂತರ ಕ್ರಿಯೇಟ್ ಮಾಡಿದ್ವಿ ನಾವು. ನಮ್ಮ ಭಕ್ತಿ ದೇವರಿಗೆ ಸಲ್ಲಬೇಕಾದ್ರೆ ಮತ್ತೆ ಒಬ್ಬ ಪುರೋಹಿತನಿಕ್ಕಂತೆ ನಾವು ನಮ್ಮ ಭಕ್ತಿ ದೇವರಿಗೆ ತಲುಪಬೇಕಾದ್ರೆ ಅವನ ಮುಖೇನೆ ಹೋಗ್ಬೇಕು ಅಂತ ಒಂದು ಬ್ರೋಕರ್ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದ ಪರಂಪರೆ ನಮ್ಮದು. ಇವತ್ತು ಕೂಡ ಪರಂಪರೆಯನ್ನು ನಾವು ಉಳಿಸ್ಕೊಂಡಿದ್ದೀವಿ. ಆದ್ರೆ ವಚನಕಾರರ ದಿಕ್ಕರಾಗ್ತದೆ. ವಾಸ್ತವವಾಗಿ ಬಸವಣ್ಣ ದೇಹವೇ ದೇಗುಲ ಅಂತ ಹೇಳಿದ್ ಯಾವ ಕಾರಣಕ್ಕಂದ್ರೆ, ಬಸವಣ್ಣನ ಕಾಲಕ್ಕೆ ಧರ್ಮ ಕೇಂದ್ರಗಳು ಶೋಷಣೆಯ ತಾಣಗಳಾಗಿದ್ದು, ಅವು ಮೌಢ್ಯದ ತಾಣಗಳಾಗಿದ್ದು, ಅದಕ್ಕೋಸ್ಕರ ಬಸವಣ್ಣ ದೇವರನ್ನು ಚಿತ್ರಿಸಲಿಲ್ಲ, ದೇವರ ಪರಿಕಲ್ಪನೆಯನ್ನ ಬದಲಾಯಿಸಿದ್ರು. ದೇಹವನ್ನೇ ದೇಗುಲ ಮಾಡಿದ್ರು, ಅಂಗದಲ್ಲಿ ಲಿಂಗದ ಪರಿಕಲ್ಪನೆ ತಂದರು. ಆವಾಗ ಗುಡಿ ಗುಂಡಾರದ ಪರಿಕಲ್ಪನೆ ಹೊರಟೋಗುತ್ತೆ. ನಮ್ಮನ್ನ ಶೋಷಿಸುವ ಅಲ್ಲಿ ಕೂತಿರುವ ಪುರೋಹಿತನಾಗಿಲ್ಲ, ಅವನ ಅಗತ್ಯತೆ ಬೆಳೆದಿಲ್ಲ. ಅವನನ್ನ ಧಿಕ್ಕರಿಸುವ ಕೆಲಸಕ್ಕೆ ವಚನಕಾರ ಮಾಡಿದಂತ ಅದರ ಮೂಲ ಬೇರೆ ಅಂತಂದ್ರೆ ದಾಸಿಮಯ್ಯ. ದಾಸಿಮಯ್ಯ ಒಂದು ವಚನವನ್ನು ಓದ್ತೀನಿ ಸುಮ್ಮನೆ. ದೇವರ ಪರಿಕಲ್ಪನೆ ಭಿನ್ನವಾದವರು ಒಂದು ಮಾತು ಹೇಳ್ಕೊಡ್ತಾರೆ, ಖಂಡಿತವಿಲ್ಲದ ಅಖಂಡಿತ ನೀನೇ, ನಿಮ್ಮ ಕಂಡವರಂತೆ ಹೇಳೆಯ, ಕಂಡೆ ನಂಬುವರೆಲ್ಲ ಬಂಜಿಯ ಮಕ್ಕಳು.
ಭಗವಂತ ಹೇಳ್ತಾನೆ, ಖಂಡಿತವಿಲ್ಲದ ಅಖಂಡಿತ ನೀನು, ನಿಮ್ಮ ಕಂಡವರುಂಟೆ, ದೇವರನ್ನ ನಾನು ನೋಡಿದ್ದೇನಂತ ಯಾರಾದ್ರೂ ಹೇಳಕ್ ಸಾಧ್ಯನಾ? ಕೆಲವರು ಹೇಳ್ತಾರೆ ಹೌದು ನಾವು ದೇವರು ನೋಡಿದ್ವಿ ಅಂತ, ಕೆಲವರು ಇವತ್ತು ಹೇಳಲಿದ್ದಾರೆ. ಇಲ್ಲಿ ಕೆಲವರು ನಾವೇ ದೇವರು ಅಂತ ಹೇಳೋರಿದ್ದಾರೆ. ಸ್ವಯಂ ದೇವರುಗಳಾಗಿ ನಮ್ಮಲ್ಲಿ ಅನೇಕರು ದೇವಮಾನವ ಅಂತ ಹೇಳ್ಕೊಂಬೋದಲ್ಲ ನಾವು ನೋಡ್ತೇವೆ. ನಾವು ಇತ್ತೀಚೆಗೆ ನಾವು ಕೆಲವು ರಾಜಕೀಯ ಮೀಮಾಂಸರಾಗಿ ನೋಡ್ತಿರ್ತೀವಿ. ನಾವು ನನ್ನ ಹುಟ್ಟು ದೇವರ, ನಮ್ಮ ತಾಯಿ ಹೊಟ್ಟೆಲ್ಲ ಆಗಿಲ್ಲ, ನನ್ನ ಹುಟ್ಟು ದೈವದಿಂದ ಬಂತು ಅಂತ ಹೇಳುವಂತ ಖುಷಿ ಉತ್ಪಾದಕರು ನಮ್ಮ ನಡುವೆ ಇವತ್ತಿರೋದನ್ನ ಗಮನಿಸ್ತೇವೆ ನಾವು. ಅದಕ್ಕೆ ಹೇಳ್ತಾರೆ, ನಿಮ್ಮ ಕಂಡವರಂತೆ ಹೇಳಯ್ಯ, ಕಂಡೆವೆಂಬುವರೆಲ್ಲ ಬಂಜೆಯ ಮಕ್ಕಳು ಅಂತಾರೆ. ಅಂದ್ರೆ ನಾವು ದೇವರನ್ನ ನೋಡಿದ್ದೇವೆ ಅನ್ನುವರೆಲ್ಲರೂ ಬಂಜೆಯ ಮಕ್ಕಳು ಅಂತಾರೆ. ಬಂಜೆಗೆ ಮಕ್ಕಳಾಗಲ್ಲ. ಅರ್ಥಾತ್ ದೇವರನ್ನ ನೋಡಿದ್ದೇನೆ ಅನ್ನೋರು ಇಲ್ಲ ಅಂತ. ಅರ್ಥಾತ್ ದೇವರಿಲ್ಲ, ದೇವರ ಪರಿಕಲ್ಪನೆ ಇಲ್ಲದೆ ಬೆವರಿನಲ್ಲಿದ್ದಾರೆ, ಕಾಯಕದಲ್ಲಿದ್ದಾರೆ, ನಿಷ್ಠೆಯಲ್ಲಿದ್ದಾರೆ. ದೇವರ ಪರಿಕಲ್ಪನೆ ನಾವು ತಪ್ಪಾಗಿ ಗ್ರಹಿಸ್ತೀವಿ. ಮೂರ್ತಿಯನ್ನು ನಾವು ಕಾಣ್ತೀವಿ, ಅದೆಲ್ಲೋ ಧರ್ಮ ಕೇಂದ್ರ, ಅದು ಪವಿತ್ರ ಕೇಂದ್ರ, ಅಲ್ಲಿದ್ದಾನೆ ದೇವರಂತ ನಾವು ಭಾವಿಸ್ತೀವಿ. ಖಂಡಿತ ದೇವರು ಅಲ್ಲಿಲ್ಲ, ಕಾಯಕದೊಳಗಿದ್ದಾನೆ ಅಂತ ವಚನಕಾರಿ ಹೇಳಿದ ತುಂಬಾ ಸೂಕ್ಷ್ಮ ಗ್ರಹಿಸ್ತಾರೆ. ಅದರ ಮೂಲ ಬೇರು ಇಲ್ಲ. ಅದರ ಜೊತೆಗೆ ದೇವರನ್ನ ಕಂಡಿದ್ದ ಇನ್ನೊಂದು ಬಗೆ ಅಂದ್ರೆ, ದೇವರು ಭಕ್ತ ಮತ್ತು ಭಗವಂತ ನಡುವೆ ಬಹಳ ದೊಡ್ಡ ಅಂತರ ಇದೆ ನಮ್ಮಲ್ಲಿ. ಕೆಲವು ದೇವರುಗಳು ನಮ್ಮ ಎಂತಿಂತ ದೇವರನ್ನು ಸೃಷ್ಟಿ ಮಾಡ್ಕೊಂಡಿವಿ ಅಂತಂದ್ರೆ, ಕೆಲವು ದೇವರು ನಮ್ಮ ಅಂಗಿ ಬಿಚ್ಚೊಳಗೆ ಹೋದ್ರೆ ಬಹಳ ಕಾಣ್ತವೆ. ಇನ್ನು ಕೆಲವು ದೇವರುಗಳು ದಲಿತ ಹೆಣ್ಣುಗಳ ಬೆತ್ತಲೆ ಸೇವೆ ಮಾಡ್ಕೊಂಡು ಹೋಗಿ ನೋಡ್ತವೆ. ಚಂದ್ರಗುತ್ತಿ ಒಳಗೆ ಬೆತ್ತಲೆ ಸೇವೆ ಇತ್ತು. ಇನ್ನು ಕೆಲವು ದೇವರುಗಳು ಈ ಶೋಧರ ಹೆಣ್ಮಕ್ಳುಗಳನ್ನ ದೇವದಾಸ ಮಾಡುವ ದೇವರುಗಳಿದ್ದಾವೆ. ಎಂತಿಂತ ದೇವರುಗಳನ್ನ ನಮ್ಮ ವೈದಿಕ ಧರ್ಮ ಹುಟ್ಟಾಗಿದೆ ಅಂತ ಸಾಕ್ಷಿ. ಇದನ್ನೇ ಸಂಸ್ಕೃತಿ ಅಂತ ನಂಬಿಸ್ತೀವಿ, ಪರಂಪರೆಯಿಂದ ನಂಬಿಸ್ತೀವಿ. ಅದಕ್ಕೆ ದೇವರ ದಾಸನ ಹೇಳ್ತಾನೆ, ಒಡಲುಗಂಡ ಹಸಿವ. ನಾವು ಭಗವಂತನನ್ನ ನಾವು ಎಲ್ಲ ಅಪ್ಗ್ರೇಡ್ ಮಾಡಿ ಒಂದು ಕಡೆ ಇಟ್ಟಿರ್ತೇವೆ ನಾವು ದೇವರನ್ನ. ಅದಕ್ಕೆ ದೇವರಿಗೆ ಸವಾಲ್ ಆಗ್ತಾನೆ, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹಸಿವ, ಒಡಲುಗೊಂಡವ ನಿಂತು ನೀನೆಲ್ಲ ಜಗದೊಮ್ಮೆ ನೋಡಿದ್ರ, ನೀನೆಂತ ಒಮ್ಮೆ ಒಡಲುಗೊಂಡ ನೋಡ. ಈಗ ನಾವು ಮನುಷ್ಯ ನಾವು ಸುಳ್ಳು ಹೇಳ್ತೀವಿ ಅನೇಕ ಸಾರಿ, ಕೆಲವೊಂದು ಅನಿವಾರ್ಯ ಕಾರಣಕ್ಕೆ ಸುಳ್ಳು ಹೇಳ್ತೀವಿ. ನಿಜ, ದೇವರು ಅಷ್ಟಕ್ಕೆ ನಮಗೆ ಶಿಕ್ಷೆ ಕೊಡ್ತಾರೆ ಅಂತ ನಮ್ಮ ಭಾವನೆ ಇದೆ. ನಾನು ಸುಳ್ಳೇ ಹೇಳಿಲ್ಲ, ನಾನು ಸತ್ಯ ಅಷ್ಟೇ ಹೇಳ್ತೇನೆ ಅಂತ ನಾನೇನು ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸುಳ್ಳಿಲ್ಲ. ಮನುಷ್ಯ ಪ್ರತಿ ಕ್ಷಣಕ್ಕೂ ಕೂಡ ತನ್ನ ಬದುಕಿಗೆ ಅತ್ಯಂತಿಕವಾಗಿ ಬೇಕಾದಂತ ಅನೇಕ ಹೊಸ ಸುಳ್ಳುಗಳನ್ನು ಸೃಷ್ಟಿಸುತ್ತೀವಿ. ಆದ್ರೆ ಸುಳ್ಳುಗಳು ಸಾತ್ವಿಕವಾಗಿರ್ಬೇಕು, ಅವು ಸಮಸ್ಯೆ ಪ್ರಜ್ಞೆ ಒಳಗಾಗಿರ್ಬೇಕು, ಅದು ಮತ್ತೊಬ್ಬರಿಗೆ ಒಳ್ಳೇದು ಮಾಡುವ ಸುಳ್ಳುಗಳಾಗಿರ್ಬೇಕು, ಸ್ವಾರ್ಥದ ಸುಳ್ಳುಗಳಾಗಿರ್ಬಾರ್ದು. ನಾವು ಸುಳ್ಳು ಹೇಳಿದ್ರೆ ದೇವರು ಶಿಕ್ಷೆ ಮಾಡ್ತಾನಲ್ಲ, ಒಡಲುಗೊಂಡವರು ನಾನು ಯಾಕೆ ಸುಳ್ಳು ಹೇಳಿದ್ರೆ ನನ್ಗೆ ಹೊಟ್ಟೆ ಇದೆ, ಹೊಟ್ಟೆ ಕಾರಣಕ್ಕೋಸ್ಕರ ಹಸುವಾದ ಕಾರಣಕ್ಕೆ ನಾನು ಕೆಲವು ಸುಳ್ಳುಗಳು ಹೇಳ್ತೀನಿ. ದೇವರೇ ಮನುಷ್ಯ ಯಾಕೆ ಸುಳ್ಳು ಹೇಳೋದಂತ ಗೊತ್ತಾಗಬೇಕಾದ್ರೆ ನೀನು ಒಂದ್ಸಲ ಮನುಷ್ಯನಾಗ್ಬಿಟ್ಟು ಸವಾಲಾಗ್ಬೇಕು ದೇವರಿಗೆ. ಬಾ ನೀನು ಒಂದ್ಸಲ ಮನುಷ್ಯನಾಗ್ಬಿಟ್ಟು ಯಾಕೆ ಮನುಷ್ಯ ಹಾಗೆ ಮಾಡಿದಂತ ದೇವರನ್ನ ಕರೆಯುವಂಥದ್ದನ್ನ ನೋಡ್ತಾ ಹೋಗ್ತೇವೆ ನಾವು. ಜೊತೆಗೆ ಭಕ್ತಿ ಎನ್ನುವುದು ನಮ್ಮಲ್ಲಿ ಈಗ ಅದೊಂದು ಸ್ಟೇಟಸ್. ಅದು ಶ್ರೀಮಂತರು ದೊಡ್ಡತರದ ಭಕ್ತಿ ಮಾಡ್ತಾರೆ. ಭಕ್ತಿಯ ಪರಿಕಲ್ಪನೆ ಡಾಂಬಿಗ ಭಕ್ತಿಯನ್ನು ವಚನಕಾರರು ಧಿಕ್ಕರಿಸಬೇಕು. ಅಂದ್ರೆ ಭಕ್ತಿ ಎನ್ನುವುದು ಕಾಯಕದ ಮುಖ್ಯ ಇರಬೇಕು. ಭಕ್ತಿ ಎಂಬುದು ದಾಂಪತ್ಯದ ಪ್ರೀತಿಯ ಮುಖ್ಯ ಇರಬೇಕು. ಭಕ್ತಿ ಎಂಬುದು ಅನ್ಯರನ್ನ ಸಂವಾದದಿಂದ ಕಾಣದ ಮುಖ್ಯ ಭಕ್ತಿ ಇರಬೇಕು. ಆದ್ರೆ ನಮ್ಮ ಭಕ್ತಿಗಳು ಹೇಗಿದ್ದಾವೆ ಅಂತಂದ್ರೆ, ಶ್ರೀಮಂತರು ಬೆಳ್ಳಿ ಬಂಗಾರ ದೇವರು ಮಾಡಿ ಕಟ್ತಾರೆ, ಮನೆ ಕಟ್ಟಿದವರು ಮನೆ ಒಳಗೆ ಒಂದು ಸಣ್ಣ ಗುಡಿಗಳನ್ನೇ ಮಾಡಿಕೊಂಡು ಕಟ್ಟಿದಂತ ಪರಂಪರೆಯನ್ನು ನಾವು ನೋಡ್ತಾ ಹೋಗ್ತೇವೆ. ಅದಕ್ಕೆ ವಚನಕಾರರು ಯಾವ ದೇವರನ್ನ ಮುಂದಿಕೊಂಡು ವೈದಿಕ ಪರಂಪರೆಯವರು ಮನುಷ್ಯನನ್ನ ಶೋಷಣೆ ಮಾಡ್ತಿರಲ್ಲ, ಆ ಶೋಷಣೆಯನ್ನು ತಪ್ಪಿಸಕ್ಕೆ ಭಗವಂತನ ಪರಿಕಲ್ಪನೆ ಯಾವ ಭಗವಂತನ ಧಿಕ್ಕರಿಸಲಿಲ್ಲ. ಅವರು ಭಗವಂತನ ಪರಿಕಲ್ಪನೆಯೇ ಬದಲಾಯಿಸಿ ಮಾತನಾಡಿದ್ರು ಅನ್ನೋದನ್ನ ಗಮನಿಸಬೇಕು ನಾವು. ಯಾಕೆ ದೇವದಾಸಮಯ್ಯ ವಚನಗಳು ಉಲ್ಲೇಖ ಮಾಡ್ತಂದ್ರೆ, ಇಡೀ ವಚನ ಚಳುವಳಿಗೆ ದಾಸಮಯ್ಯನ ಚಿಂತನೆಗಳು ತುಂಬಾ ಪ್ರೇರಣೆ ಆಗಿದ್ದಾರೆ. ಬಸವಣ್ಣನ ಅನೇಕ ವಚನಗಳ ಮೇಲೆ ದಾಸಮಯ್ಯನ ಪ್ರಭಾವ ಇದೆ, ಅದನ್ನ ನಾವು ಗುರುತಿಸಬಹುದು. ಅದಕ್ಕೆ ಹೇಳ್ತಕ್ಕೆ, ಅನುಭವವಿಲ್ಲದ ಭಕ್ತಿ ತಲೆಕೆಳಗಾಗದಯ್ಯ, ಅನುಭವ ಭಕ್ತಿಗಾಧಾರ. ಭಕ್ತಿ ಎಂಬುದು ಆಡಂಬರದಿಂದ ಬರುವಂತದ್ದಲ್ಲ, ಭಕ್ತಿ ಎಂಬುದು ಅನುಭವದಿಂದ ಬರುವಂಥದ್ದು.
ಕಾಯಕದಿಂದ ಬರುವಂಥದ್ದನ್ನ ನಾವು ಭಕ್ತಿ ಅನ್ನೋದನ್ನ ಗಮನಿಸ್ಬೇಕು. ವಾಸ್ತವವಾಗಿ ನಮ್ಮ ಜನಪದರೆಲ್ಲ ಹಾಗೆ ಬದುಕಿದ್ರು. ನಾನು ನಮ್ಮ ಹಳ್ಳಿಗಳಲ್ಲಿ ನೋಡಿದ್ದೇವೆ, ಯಾವ ಹಬ್ಬ ಬಂದಾಗ ಹಬ್ಬ ಮೈ ಹೊರ್ಕೊಂಡು ಹಬ್ಬ ಊಟ ಮಾಡ್ಕೊಂಡು ಹೋಗಂತ ಅಡಿಯಲ್ಲೇ ಮಳೆ ಬಂದ ವಾಲ್ಕೋ ಬರ್ತೇನೆ ಅಂತ ಹೇಳ್ತಾರೆ. ಅವರಿಗೆ ಕಾಯಕವೇ ಪ್ರಧಾನ. ನಿನ್ನಿ ಯಾವುದು ಪೂಜೆ ಪುನಸ್ಕಾರ ಆಚಾರ ವಿಚಾರ ಯಾವೂ ಅಲ್ಲ. ಈ ಡಾಂಬಿಕಾ ಭಕ್ತಿಗಳನ್ನ ಧಿಕ್ಕರಿಸದೆ ಹೋದ್ರೆ ಬಸವಣ್ಣನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಲಿಂಗಾಯತ ಧರ್ಮದ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಳಕ್ ನಮಗೆ ಆಗೋದಿಲ್ಲ. ವಾಸ್ತವವಾಗಿ ಬಸವಣ್ಣನ ಪರಿಕಲ್ಪನೆ ನಮಗೆ ಸರಿಯಾಗಿ ಅರ್ಥ ಆದರೆ ನಾವು ಬದುಕಿನ ನೆಲೆಗಟ್ಟುಗಳೇ ಬೇರೆ ಆಗ್ತವೆ ಅನ್ನುವಂಥದ್ದನ್ನ ನಾವು ಭಕ್ತಿ ಬಗ್ಗೆ ಇನ್ನೊಂದು ಮಾತು ಹೇಳ್ತೇನೆ. ಶಾಸನ ಬರಸಬೇಕಲ್ಲ ಭಕ್ತಿ ದಿಟವೆಂದಲು ಚಲೋ ಬೇಡ, ಮಠದ ಒಳಗೆ ಬೇಕು ಇಲಿಯ ಕಂಡು ಪುಟನೆಗೆ ಕಾಣ ಅಂತ ಹೇಳ್ತಾರೆ. ಆ ಕಾಲಕ್ಕಾಗಲೇ ಮಠ ಪರಂಪರೆ ಒಳಗೆ ಅನೇಕ ಡಾಂಬಿಕ ಗುಣದ ಭಕ್ತಿಗಳು ಇದ್ದು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಈ ಭಕ್ತಿ ಎಂಬುದು ಬಾಹ್ಯ ಅಲ್ಲ, ಹೊರದಲ್ಲದು. ಇನ್ನು ಬಹಳ ಜನರು ಈ ಮಠದೊಳಗಿನ ಬೆಕ್ಕುಗಳು ಪಠಾಣ ಪದಾನ ಉದ್ದೇಶಕ್ಕೋಸ್ಕರ ಬೆಕ್ಕು ಕಣ್ಣು ಮುಚ್ಕೊಂಡು ಸುಮ್ಮನೆ ಧ್ಯಾನಸ್ಥೆ ಕೂತಿರುತ್ತೆ. ಅದು ಧ್ಯಾನಸ್ಥ ಸ್ಥಿತಿಯಿಂದ ಏನಾದ್ರು ಇಲ್ಲಿ ಬಂತು ಅಂದ್ರೆ ಗಮನ ತಿನ್ನುವ ಕೆಲಸ ಪ್ರಕಾರಕ್ಕೆ ಹೋಗ್ತಿರುತ್ತೆ. ಈ ಕಪಟ ಭಕ್ತಿಗಳ ಸ್ಥಿತಿ ಇದು ಅನ್ನೋದನ್ನ ಬಹಳ ಹಿಂದೆನೆ 11ನೇ ಶತಮಾನದ ಆದಿ ಭಾಗದಲ್ಲಿ ಇಲ್ಲಿಗೆ ಸುಮಾರು 800-900 ವರ್ಷದ ಹಿಂದಿನ ಕನ್ನಡ ಪರಂಪರೆ ಹೀಗಿತ್ತು. ಆದ್ರೆ ಇವತ್ತು ನಮ್ಮಲ್ಲಿ ನಾವು ಬಸವಣ್ಣ ಯಾವ ದೇವರ ಪರಿಕಲ್ಪನೆಯನ್ನ ತಂದಾಗ ನಾವು ಅದೇ ಪರದಾನ ಮತ್ತೆ ಅದೇ ಕರಡಿಗೆ ಒಳಗೆ ನಾವು ಬೆಳ್ಳಿ ಕರಡಿಗೆ ಒಳಗೆ ಬಂಗಾರ ಕರಡಿ ಒಳಗೆ ಬಸವನನ್ನು ಬಂಧಿಸ್ಕೊಂಡಿದ್ದೀವಿ. ನಾವು ಬಸವನ ಪರಿಕಲ್ಪನೆಗಳನ್ನ ಬಂಧಿಸ್ಕೊಂಡಿದ್ದೇವೆ ಅಂತ ಅನ್ಸುತ್ತೆ. ಲೌಕಿಕ ಭೋಗದ ಬದುಕನ್ನ ಭಕ್ತನಾದರೆ ಮರೆಯಬೇಕು ಅಂತ ಒಂದು ಪ್ರೇಮ ಆಶಯ. ಅದಕ್ಕೊಂದು ಮಾತು ಹೇಳ್ತಾರೆ, ನಿಜವಾದಂತ ಭಕ್ತಿಯನ್ನ ಕುರಿತವ್ರು ಮಾತಾಡ್ತಾರೆ. ಹಂದಿ ಶ್ರೀಗಂಧವನೆಂದು ಬಂದದ್ದು, ಕುಂಡಗೆ ಹರಿಯುವುದು ಅಮೇರಿಕಕ್ಕೆ, ಶಿವಭಕ್ತನಾಗಿದ್ದು ಇಂದ ಬೆಳೆಸದೊಳಗೆ ಆ ಹಂದಿ ಕುಂಡವು ಕರಕಷ್ಟ ಕಾಣದ. ನಮಗೆ ಹಂದಿಗೆ ಗಂಧದ ಪರಿಕಲ್ಪನೆ ಗೊತ್ತಾಗುತ್ತಿಲ್ಲ. ನೀವು ಗಂಧ ತೋರಿಸಿದ್ರು ಕೂಡ ಹಂದಿ ಮತ್ತೆ ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು. ಡಾಂಬಿಕ ಭಕ್ತಿ ಈ ರೂಪದ್ದು. ನಿಜವಾಗಿ ನಾವು ಭಕ್ತನಾದ ಮೇಲೆ ನಮ್ಮ ಪೂರ್ವದ ಬದುಕಿನ ನೆಲೆಗಟ್ಟುಗಳನ್ನ ಕಳ್ಕೋಬೇಕು ಅಂತ ಹೇಳ್ತಿರ್ತಾರೆ. ನನಗೆ ಬಸವಣ್ಣ ಅರ್ಥ ನಾವೆಲ್ಲ ಸಣ್ಣರಿದ್ದಾಗ ಬಸವಣ್ಣ ಅರ್ಥ ಅಂಬೇಡ್ಕರ್ ಅರ್ಥ ಬರುವುದಲ್ಲಿ, ಲೋಹಿ ಅರ್ಥ ಬರುವುದಲ್ಲಿ, ಸಮಾಜವಾದಿ ಚಿಂತನೆ ಅರ್ಥ ಬರುವುದಲ್ಲಿ ನಮ್ಮ ಪರಿಕಲ್ಪನೆನೇ ಬೇರೆ ಇತ್ತು. ಇವ್ರ ಅರ್ಥ ಆದ ಮೇಲೆ ನಮ್ಮ ಬದುಕಿನ ನೆಲೆಗಟ್ಟುಗಳು ಬೇರೆ ಆಗ್ತವೆ. ಹಾಗಾಗಿ ವಚನ ಚಳುವಳಿಯ ಭಕ್ತಿಯ ಪರಿಕಲ್ಪನೆ ಅರ್ಥ ಆದ ಮೇಲೆ ನಮ್ಮ ಬದುಕಿನ ರೂಪಗಳು ಬೇರೆ ಆಗಬೇಕು ಅನ್ನುವಂಥದ್ದನ್ನ ತುಂಬಾ ಸೂಕ್ಷ್ಮ ಹೇಳುವ ಕೆಲಸವನ್ನ ಮಾಡ್ತಾ ಹೋಗ್ತೇನೆ ಅಂದ್ರೆ ಗಮನಿಸ್ಬೇಕು ನಾವು. ಅದರ ಜೊತೆಗೆ ಮೋಡಿಗೆ ಮಾರೆಯಿಂದ ಒಂದೆರಡು ವಚನ ಹೇಳಿ ನಾನು ಮಾತು ಮುಗಿಸ್ತೇನೆ. ವಚನ ಚಳವಳಿಯಲ್ಲಿ ಇದ್ದವರೆಲ್ಲರೂ ಕೂಡ ಕಾಯಕ ವೃತ್ತಿ ಮಾಡ್ಕೊಂಡು ಬಂದದ್ದು. ವೃತ್ತಿ ಒಳಗೆ ಕೆಲಸ ಮಾಡ್ತಿರ್ಲಿಲ್ಲ. ಅದು ಚಪ್ಪಲಿ ಒಳಗೆ ಕೆಲಸ ಇರಲಿ, ಕಸ ಗುಡಿಸೋ ಕೆಲಸ ಇರಲಿ, ಸೌದೆ ಒಳಗೆ ಕೆಲಸ ಇರಲಿ, ಯಾವ ವೃತ್ತಿಯಾದ್ರೂ ಕೂಡ ಆ ಕುಲ ವೃತ್ತಿಗಳಿಗೆ ಅತ್ಯಂತ ಸಾಮಾಜಿಕ ಮಾನ್ಯತೆಯನ್ನು ಬಸವಣ್ಣರು ಕೊಟ್ಟರು, ಬಹಳ ಮುಖ್ಯವಾದದ್ದು. ಆದ್ರೆ ಇವತ್ತು ನಮಗೆ ವೃತ್ತಿ ಪ್ರತಿಷ್ಠತೆಯ ಇವು ನಮ್ಮನ್ನು ಇವತ್ತು ಕಾಡ್ತಾರೆ. ನಾವೆಲ್ಲ ಮಾಸ್ಟರ್ ಮಾಡ್ಕೊಂಡು ಆರಂಭ ಕಳ್ಳಿ ಬಂದಾಗ ನಮ್ಮಪ್ಪ ಏನಾರ ಒಂದು ಕೆಲಸ ಹೇಳಿದ್ರೆ ನಾವು ಮಾಸ್ಟರ್ ಮಾಡ್ಕೊಂಡಿರೋದು ಸೊಪ್ಪುಗಳನ್ನು ಕಾಡ್ತಿದ್ವು. ಬಟ್ ಅವತ್ತು ನಮ್ಮ ರೀಡಿಂಗ್ ಆಗಿತ್ತು, ಮಿನಿಮಮ್ ರೀಡಿಂಗ್ ಇತ್ತು. ನಮಗೆ ಈ ವಚನ ಪರಂಪರೆಯನ್ನು ಓದ್ಕೊಂಡ ಮೇಲೆ ಆ ಪ್ರಜ್ಞೆಗಳನ್ನ ನಿರಸನಕ್ಕೆ ಬಸವಣ್ಣ ಅದೇ ಹೇಳ್ತಾ ಹೋಗ್ತಾನೆ. ತನ್ನ ಜಾತಿ, ತನ್ನ ಹುಟ್ಟಿನ, ತನ್ನ ಸಾಮಾಜಿಕ ಪ್ರತಿಷ್ಠೆಯ ನೆಲೆಗಳನ್ನ ನಿರಸನಗೊಳಿಸಬೇಕು ಅದರಲ್ಲಿ. ಅದಕ್ಕೆ ಇದೇ ದೇವರ ಹೆಸರು ಹೇಳ್ತಾ ಹೋಗ್ತಾನೆ. ಗಡ್ಡಗೀಸ ಬಂದರೆ ಗಂಡೆಂಬರು, ಮಲೆ ಮಡಿ ಬಂದರೆ ಹೆಣ್ಣೆಂಬರು, ನಡೆಯುವ ಸುಳಿಯುವ ಆತ್ಮ ಬೆನ್ನುವಲ್ಲ ಎನ್ನುವಲ್ಲ. ಮನುಷ್ಯ ಆಕಸ್ಮಿಕ ಒಂದು ಜಾತಿಯಲ್ಲಿ, ಒಂದು ಧರ್ಮದಲ್ಲಿ, ಒಂದು ಲಿಂಗದಲ್ಲಿ ಹೋಗ್ತಾನೆ. ಪರಮಾತ್ಮ ಪರಿಕಲ್ಪನೆಯಲ್ಲ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ. ಹಾಗಾಗಿ ನನ್ನ ಗಂಡು ಅಥವಾ ಅನ್ನುವ ಶ್ರೇಷ್ಠತೆಯನ್ನ, ಸಂಶತೆಯನ್ನ, ಜಾತಿ ಶ್ರೇಷ್ಠತೆಯನ್ನ, ಜಾತಿ ಕೀಳಿರಿಮೆಗಳನ್ನ ಇವನ್ನ ನಾವು ನಿರಸನಗೊಳಿಸಬೇಕು ಅಂತ ಬಸವಣ್ಣ ತುಂಬಾ ಆರಂಭವಾಗಿ ಹೇಳ್ತಾರೆ. ಯಾಕಂದ್ರೆ ಬಸವಣ್ಣ ಪದ್ಧತಿನೇ ವೈದಿಕ ಮೂಲದ. ಆತ ಹುಟ್ಟಿನಿಂದ ಬ್ರಾಹ್ಮಣ.
ಬಸವಣ್ಣನೇ ತನ್ನ ಜಾತಿನ ನಿರಾಕರಿಸ್ಕೊಂತಾನೆ. ನಾನು ಕನಿಷ್ಠವರ ಮನೆಗೆ ಹೋಗಿ ಸಂಘದಿಂದ ಹುಟ್ಟಿದಂತ ಬಸವನಿಗೆ ಹೇಳುವುದರ ಪರಮ ಆಶಯನೇ ಜಾತಿ ನಿರಾಕರಣವಾದದ್ದನ್ನು ನಾವು ತುಂಬಾ ಸೂಕ್ಷ್ಮ ಕಲಿಸ್ತೀವಿ. ದೇವರ ಪರಿಕಲ್ಪನೆ ಕುರಿತು ಮೋಳಿಗೆ ಮಾರೆಯ ಒಂದು ಮಾತನ್ನು ಹೇಳ್ತಾರೆ. ಕಲ್ಲ ದೇವರೆಂದು ನಂಬಿ ಪೂಜಿಸಿದವರೆಲ್ಲರೂ ಕಲಿಯುಗದಲ್ಲಿ ಕಥೆಗಳಾಗಿ ಸಿಕ್ಕಿ ಕೆಟ್ಟೆಳೆದು ಹೋದರೆ ನೋಡ. ಕಲ್ಲು ದೇವರೆಂದು ನಂಬಿ, ಹಾಗಾದ್ರೆ ದೇವರು ಯಾರು? ದೇವರ ಪರಿಕಲ್ಪನೆ ಯಾವುದು? ಬಸವಣ್ಣ ಅಂಗದಲ್ಲಿ ಲಿಂಗ ತಂದದ್ದು ಒಂದು ದೇವರ ಪರಿಕಲ್ಪನೆ ಕೈಯಲ್ಲಿ ನಿಲ್ಲನಂತೆ. ಅದು ಮತ್ತು ಅದಕ್ಕೆ ಸಾಂಸ್ಥಿಕ ರೂಪ ಇದ್ದಂತ ಗುಡಿ ಗುಂಡಾರಗಳನ್ನ ಜನ ತೋರಿಸುತ್ತದೆ. ಅದರಿಂದ ವೈದಿಕ ಧರ್ಮ ಯಾವ ಶೋಷಣೆ ಮಾಡ್ತದೋ ಆ ಶೋಷಣೆಯಿಂದ ಜನರನ್ನ ಮುಕ್ತಗೊಳಿಸೋದು ಅದರ ಉದ್ದೇಶ ಇತ್ತು. ಬಟ್ ಇವತ್ತೇನಾಗಿದೆ ಅಂದ್ರೆ ಮತ್ತೆ ಎಲ್ಲಿ ಹೋಗ್ತಿದೀವಿ ಅಲ್ಲಿಗೆ ಹೋಗ್ತಿದ್ವಿ ನಾವು, ಅಲ್ಲಿಗೆ ರೀಚ್ ಆಗಿದ್ವಿ ನಾವು. ಪೌರವಂತವೇ ಶ್ರೇಷ್ಠ ಅದನ್ನ ನಾವು ಇನ್ನೂ ಕಳ್ಕೊಳಕ್ಕಾಗಿಲ್ಲ. ದುರಂತ ಅಂದ್ರೆ ಇತ್ತೀಚೆಗೆ ಕರ್ನಾಟಕದೊಳಗೆ ವಚನ ದರ್ಶನ ಮೇಲೆ ಒಂದು ಹೊಸದಾಗಿ ಒಂದು ಪುಸ್ತಕ ಮಾಡಿಕೊಂಡು ಕರ್ನಾಟಕದಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಇವತ್ತು ಬಸವಣ್ಣನ ಪರಿಕಲ್ಪನೆಯನ್ನೇ ಡ್ಯಾಮೇಜ್ ಮಾಡೋ ಕೆಲಸವನ್ನ ಮಾಡ್ತಿದ್ದಾರೆ. ವಚನ ಚಳವಳಿಯನ್ನ ಅದೊಂದು ಧಾರ್ಮಿಕ ಚಳವಳಿ ಅಂತ ಓದ್ಕೋಬೇಕಾಗಿದೆ, ಅದನ್ನೊಂದು ಸಾಮಾಜಿಕ ಚಳವಳಿ ಅಂತ ಓದ್ಕೋಬಾರದು ಅನ್ನೋದನ್ನ ಜನರಿಗೆ ಹೇಳಿಕೊಂಡಿದ್ದಾರೆ. ಅರ್ಥಾತ್ ಭಾರತದಲ್ಲಿರುವಂತಹ ಸೋಷಿಯಲ್ ಮೂವ್ಮೆಂಟ್ಸ್ಗಳು ಎಲ್ಲವನ್ನು ಕೂಡ ಹೊಡೆದಾಕೋದರ ಪರಮ ಆಶಯ. ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಮತಾಂಧತೆ ಇವತ್ತು ಕೆಲಸ ಮಾಡ್ತಿದ್ದ, ಧರ್ಮಾಂಧತೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಈ ಸಂವಿಧಾನದ ಪರಿಕಲ್ಪನೆ ನೆಡ್ಕೊಂಡು ಸಂವಿಧಾನವನ್ನ ಇವತ್ತು ನಾವು ವಿಚಿತ್ರಗೊಳಿಸುವ ಕೆಲಸವನ್ನ ನಾವು ಮಾಡ್ತಿದ್ದೇವೆ. ಸಂವಿಧಾನವನ್ನು ವಿಚಿತ್ರಗೊಳಿಸುವಂತ ಮತ್ತು ಪರ್ಯಾಯ ಸಂವಿಧಾನವನ್ನು ಕಟ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದೇವೆ. ವಾಸ್ತವವಾಗಿ ಏನು ಅವತ್ತು ಮನುಸಮಿತಿ ಇತ್ತ, ಮನುಸಮಿತಿಗೆ ಪರ್ಯಾಯವಾದಂತ ಸಾಮಾಜಿಕ ಸಮಿತಿಯನ್ನ ಕಟ್ಟಿದಂತರು ವಚನಕಾರರು. ಅದನ್ನ ಇವತ್ತು ಹೊರದಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬಸವಣ್ಣ ಮುಂತಾದಂತವರು ಧಾರ್ಮಿಕ ಹೋರಾಟಗಾರರ ವಿನ ಸಾಮಾಜಿಕ ಹೋರಾಟಗಾರರು ಅಲ್ಲ ಅಂತಂತೇಳಿ, ಖಂಡಿತವಾಗಿ ಅಲ್ಲ. ಅದೊಂದು ಭಕ್ತಿ ಪರಂಪರೆ ಆಗಿದ್ರು ಕೂಡ ಅದರ ಪರಮ ಆಶಯ ಸಾಮಾಜಿಕವಾದದ್ದೇ ಆಗಿತ್ತು. ಹಾಗಾಗಿ ಎಲ್ಲ ಜಾತಿಗಳನ್ನ ಒಂದುಗೂಡಿಸಿಕೊಂಡು ಬೆವರಿಗೆ ಬೆಲೆಯನ್ನು ಕೊಟ್ಟು ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂತ ಒಂದು ಚಳವಳಿ ಅದು ಅನ್ನೋದನ್ನ ಗಮನಿಸಬೇಕಾಗಿದೆ. ಹಾಗಾಗಿ ಇತ್ತೀಚೆಗೆ ಅನೇಕ ಪ್ರಜ್ಞಾವಂತರು ವಿರೋಧನ ವ್ಯಕ್ತಪಡಿಸಿದ ಮೇಲೆ ಆ ತರದ ಒಂದು ಕಾರ್ಯಕ್ರಮಗಳು ಈಗ ಸದ್ಯಕ್ಕೆ ನಿಂತಿದ್ದಾವೆ. ಸ್ವಾಮೀಜಿಯವರೇ ಬಹಳ ದೊಡ್ಡ ಅದರ ಡ್ಯಾಮೇಜ್ ಅದು ಇಡೀ ಲಿಂಗಾಯತರ ಬಗ್ಗೆ ಮಾಡುವ ಒಂದು ಇದದು, ಇಡೀ ಕನ್ನಡ ಪರಂಪರೆಗೆ ಮಾಡುವ ಒಂದು ದೊಡ್ಡ ಕೊಡುವುದು. ಹಾಗಾಗಿ ನಾವು ಎಷ್ಟು ಜನ ಸ್ವಾಮೀಜಿಯವರನ್ನ ರೀಚ್ ಮಾಡಲಿಕ್ಕೆ ಸಾಧ್ಯ ಉಂಟು, ಅವ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡಿ ಮತ್ತು ಮಾನವ ವೇದಿಕೆ ಒಂದು ಪ್ರತಿಕ್ರಿಯಾತ್ಮಕವಾಗಿ ಕೆಲಸವನ್ನ ನಾವು ಮಾಡ್ತೀವಿ. ಮತ್ತೊಂದು ಪರ್ಯಾಯ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ ಅನ್ನೋದನ್ನ ಗಮನಿಸಬೇಕು. ಮತ್ತು ಅದು ಪೂರ್ವಕವಾಗಿ ತಾವು ಒಂದು ಕಾರ್ಯಕ್ರಮವನ್ನ ತಮ್ಮ ಮಟ್ಟದಲ್ಲಿ ಇಟ್ಟರೆ ಇನ್ನೂ ಔಚಿತ್ಯವಾದಂತ ನಾನು ಭಾವಿಸ್ತಿದ್ದೇನೆ. ಅದಕ್ಕೆ ಕಲ್ಲು ದೇವರನ್ನು ನಂಬಿ ಪೂಜಿಸಿದವರೆಲ್ಲರೂ ಕಲಿಯುಗದಲ್ಲಿ ಕತ್ತೆಗಳಿಗೆ ಸಿಕ್ಕಿ ಕಟ್ಟೆಳೆದು ಹೋದರು ನೋಡ. ಮಣ್ಣು ದೇವರನ್ನು ನಂಬಿ ಪೂಜೆ ಮಾಡಿದವರೆಲ್ಲ ಮುಕ್ತಿ ಅಂತ ಕಾಣದೆ ಕೆಟ್ಟ ಶನಿ ಸೂತಕಗಳಾದ ಕೆಟ್ಟು ಹೋದರು. ಗುರುವಿಂದಲೇ ಜಂಗಮವೇ ನಿಜವಾದ ದೇವರು. ನಿಜವಾದ ದೇವರಂದ್ರೆ ಗುರು ಜಂಗಮ. ಜಂಗಮ ಅನ್ನೋದು ಅದು ಪ್ರೋಸೆಸ್ ಅದು ಅನ್ನೋದನ್ನ ಚಲನಶೀಲವಾದದ್ದಲ್ಲ, ಸಾಂಸ್ಥಿಕವಾದದ್ದಲ್ಲ. ಇವತ್ತು ಸನಾತನ ಧರ್ಮದ ಬಗ್ಗೆ ಮಾತಾಡ್ತೀವಿ. ಸನಾತನ ಧರ್ಮ ಅನ್ನೋದು ಸಾಂಸ್ಥಿಕ ವ್ಯವಸ್ಥೆಯನ್ನು ಪ್ರತಿಪಾದಿಸುತ್ತೆ. ವಚನ ಪರಂಪರೆ ಜಂಗಮ ಪರಂಪರೆಯನ್ನ ಪ್ರತಿಪಾದಿಸುತ್ತೆ. ಅದು ಜಂಗಮ ಪರಂಪರೆ ಅನ್ನೋದು ಅದೊಂದು ನಿರಂತರವಾದ ಪರಿವರ್ತನಶೀಲತೆಯನ್ನ ಅದನ್ನು ದಕ್ಕಿಸ್ಕೊಳ್ಳೋದು. ಬುದ್ಧ ಹೇಳಿದ್ರು ಕೂಡ ಇದೇ ಅನ್ನೋದನ್ನ ನಾವು ಈ ಕಾರಣಕ್ಕೋಸ್ಕರ ನಾವು ಮುಖ್ಯವಾಗಿ ಸ್ವಾಮೀಜಿ 30 ನಿಮಿಷ ಕೊಟ್ಟಿದ್ರು, 30 ನಿಮಿಷ ಸಮಯ ಆಗಿತ್ತು. ಈ ಕಾರಣಕ್ಕಾಗಿ ವಚನ ಚಳವಳಿಯನ್ನ ನಾವು ಇವತ್ತಿನ ಸಾಮಾಜಿಕ ಸಂದರ್ಭಕ್ಕೆ, ಇವತ್ತಿನ ಜಾತಿ ಹೆಸರಿನಲ್ಲಿ ಇವತ್ತು ಸಮಾಜ ವಿಚ್ಛೇದಗೊಳ್ತಿರುವಂತಹ ಈ ಕಾಲದ ಹೊತ್ತಿಗೆ, ಕೋಮುವಾದಿ ಬೀಜಗಳು ಅಲ್ಲಲ್ಲಿ ಮಳೆತಿರುವ ಈ ಕಾಲದ ಹೊತ್ತಿಗೆ ನಮ್ಮ ಈ ನೆಲದ ಸೌಹಾರ್ದ ಪರಂಪರೆಯನ್ನ, ಈ ನೆಲದ ಭ್ರಾತೃತ್ವದ ಪರಂಪರೆಯನ್ನ, ಈ ನೆಲದ ಸಮತೆಯ ಪರಂಪರೆಯನ್ನ, ಈ ಮಠ ಪರಂಪರೆಯ ಮೌಲ್ಯಗಳನ್ನ ನಾವು ಉಳಿಸ್ಕೋಬೇಕಾಗಿದೆ ಅಂತಂದ್ರೆ ಇಂಥ ವಿಚಾರಗೋಷ್ಠಿಗಳು ಹೆಚ್ಚೆಚ್ಚು ನಡೀಬೇಕು. ಮತ್ತು ಬಸವಣ್ಣನನ್ನ ನಾವು ಓದ್ಕೋಬೇಕಾದಂತ ರೀಡಿಂಗ್ ಸೆನ್ಸೇ ಬೇರೆ. ಬಸವಣ್ಣನ ಓದ್ಕೊಂಡ್ರೆ ಮಾತ್ರ ಬಸವಣ್ಣನ ನನ್ನೊಳಗೆ ಮರು ಹುಟ್ಟನ್ನು ಪಡೆಯಲಿಕ್ಕೆ ಸಾಧ್ಯ.
ಬಸವಣ್ಣ ನನ್ನೊಳಗೆ ಮರುಹುಟ್ಟು ಪಡೆದು ಹೋದರೆ ನನ್ನೊಳಗಿರುವ ಮೇಲಿರುವೆ, ನನ್ನೊಳಗಿರುವ ಕೀಳಿರುವೆ, ಎರಡು ಅಲಗಿನ ಕತ್ತಿದ್ದಂಗೆ ಇವೆರಡನ್ನೂ ನಾವು ಕಳ್ಕೊಳ್ಲಿಕ್ಕೆ ಆಗುತ್ತಿಲ್ಲ. ಇವೆರಡನ್ನೂ ಕಳ್ಕೊಳ್ಕೊ ಆಗಲಿಲ್ಲ ಅಂದ್ರೆ ಜಗದ ಬೆಳಕನ್ನ, ಬಂಧುತ್ವದ ಬೆಳಕನ್ನ ನಾವು ನೋಡ್ಲಿಕ್ಕೆ ಆಗುತ್ತಿಲ್ಲ. ನಾವು ಒಂದು ಜಾತಿಯ ಕನ್ನಡಕವನ್ನು ಹಾಕೊಂಡ್ರೆ ಜಗತ್ತು ನಮಗೆ ಕಾಣಿಸೋದಿಲ್ಲ. ಕನ್ನಡಕದ ಬಣ್ಣ ಕಾಣುತ್ತಿಲ್ಲ, ನಿಜದ ನಿಸರ್ಗದ ಬೆಳಕು ನಮಗೆ ಕಾಣಿಸೋದಿಲ್ಲ. ಹಾಗಾಗಿ ವಚನ ಚಳವಳಿಯ ಆಶಯಗಳು ನಮ್ಮೊಳಗೆ ಮರು ಹುಟ್ಟನ್ನು ಪಡೀಲಿ ಅಂತ ಆಶಿಸಿ ನನ್ನನ್ನು ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಸ್ವಾಮೀಜಿಯವರು ಅವಕಾಶ ಕೊಟ್ಟಿದ್ದಕ್ಕೆ ನಾನು ವಂದಿಸಿ, ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತಾಡ್ತೀನಿ.